ಏನು ಮೊನ್ನೆ ರಾತ್ರಿ ಏನೋ ಬಿ ಟಿ ಎಮ್ಮಲ್ಲಿ ಇಬ್ಬರು ಹುಡುಗಿ ಓಡಾಡ್ತಾ ಇದ್ದಾಗ ಹಿಂದ್ಗಡೆಯಿಂದ ಒಂದು ಕಾಮುಕ ಬಂದು ಅದಲ್ಲಿ ಒಂದು ಹುಡುಗಿನ ಹಿಡ್ಕೊಂಡು ಅವನು ಫುಲ್ಲು ತುಂಬ ಸೆಕ್ಷುವಲಿ ಟಚ್ ಮಾಡಿದ್ದಾನೆ. ಮಾಡಿಬಿಟ್ಟು ಹಂಗೆ ಓಡೋಗಿದೆ. ಇದು CCTVನಲ್ಲಿ ರೆಕಾರ್ಡ್ ಆಗಿದೆ. ಮತ್ತಿನ್ನೊಂದು ಏನಂದರೆ ದುರಂತವಾದ ಘಟನೆ ಏನಂದರೆ KR ಪುರಂ ರೈಲ್ವೆ ಸ್ಟೇಷನ್ ಏನಿದೆ ಅಲ್ಲಿ ಬಿಹಾರ ಮೂಲದ ಒಂದು ಹೆಣ್ಮಗು ಮತ್ತು ಅವ್ರ ತಮ್ಮ ಕೇರಳದಿಂದ ಬರ್ತಾಯಿದ್ರಂತೆ. ರೈಲ್ವೆ ಸ್ಟೇಷನಲ್ಲಿ ಇಳಿದ್ಬಿಟ್ಟು ರೈಲ್ವೆ ಸ್ಟೇಷನ್ ಆಚೆ ಇರೋ ಅಂಗಡಿಗೆ ಹೋಗಿದ್ದಾರೆ. ಆ ಟೈಮಲ್ಲಿ ಏನಾಗಿದೆ, ಯಾರೋ ಇಬ್ಬರು ಕಾಮಕ್ ನನ್ನ ಮಕ್ಕಳು ಬಂದು ಅವ್ರನ್ನ ಆ ಹುಡುಗನ್ನ ಹೊಡೆದು ಅವ್ರ ಅಕ್ಕನ ಎತ್ತಾಕೊಂಡು ಹೋಗಿ ರೇಪ್ ಮಾಡಿದ್ದಾರೆ. ಇದನ್ನ ಅಲ್ಲಿರೋ ಜನರೆಲ್ಲ ನೋಡಿ ಆ ಹುಡುಗಿ ಕಿರ್ಚೋದೆಲ್ಲ ನೋಡಿ ಪೊಲೀಸಿಗೆ ಕಾಲ್ ಮಾಡಿದ್ದಾರೆ. ಸೊ ತಕ್ಷಣಕ್ಕೆ ಏನು ಪೊಲೀಸವರು ಬಂದು ಒಬ್ಬನ್ನ ಇಟ್ಕೊಂಡು ಒಬ್ಬ ಎಸ್ಕೇಪ್ ಆಗಿದ್ದ, ಹಂಗೆ ಟ್ರ್ಯಾಕ್ ಡೌನ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಕಾನೂನೇನಿದೆ ಕರೆಕ್ಟಾಗಿ ಕ್ರಮ ತಗೊಳ್ಬೇಕಾಗುತ್ತೆ ಈ ವಿಷಯಗಳಲ್ಲಿ. ಇಂಥ ಕಾಮಿಗಳು ಇವ್ರಿಗೆಲ್ಲ ಏನು ಮಾಡಬೇಕಂದ್ರೆ ಪಬ್ಲಿಕಲ್ಲಿ ಶಿಕ್ಷೆ ಕೊಡಬೇಕು. ಟಾರ್ಚರ್ ಮಾಡ್ತಿರೋ ಪಬ್ಲಿಕಲ್ಲಿ ಕೊಡಬೇಕು. ಮತ್ತು BTMಲ್ಲೂ ಯಾರೋ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಅಂತೆ, ನಾನು ಚಿಕ್ಕ ಹುಡುಗರು ಬಂದು ಅವ್ರ ಪ್ರೈವೇಟ್ ಪಾರ್ಟ್ನ ಟಚ್ ಮಾಡಿಬಿಟ್ಟು ಹೋಗಿದ್ದಾರೆ ರೋಡಲ್ಲಿ. ಹೆಣ್ಣು ಹಣ್ಣು ಮಣ್ಣು ತಾನಾಗಿ ಬಂದರೆ ತಾನಾಗಿ ಹೊಲಿದ್ರೇ ಒಂದು ಮನುಷ್ಯನಿಗೆ ಆಶೀರ್ವಾದ ಇದ್ದಂಗೆ, ಇಲ್ಲ ಅಂದರೆ ಶಾಪ ಇದ್ದಂಗೆ.